ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪುನರಾವರ್ತನೆಗೊಂಡಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಮೊದಲ ಪ್ರಶ್ನೆ ಯಾವುದು ಅಂತಂದ್ರೆ ಹೀಗಿದೆ: ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆಯು ಹೀಗಿದೆ ಅಂತೇಳಿ ಇದೆ. ಅಂತಂದ್ರೆ ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆಯ ಒಂದು ಆಕಾರ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ಮೊನ್ನೆ ಗ್ರೂಪ್ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದು ಗ್ರೂಪ್ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸಾಮಾನ್ಯವಾಗಿ ಬೇಡಿಕೆ ರೇಖೆಯ ಒಂದು ಆಕಾರವು ಕೆಳಮುಖ ಇಳಿಜಾರು ಹೊಂದಿರುತ್ತದೆ. ಇದು ಸರಿಯಾದ ಉತ್ತರ ಆಗ್ತದೆ. ಹೇಗಪ್ಪ, ಏನಿದು ಬೇಡಿಕೆ ಅಂತಂದ್ರೆ ಏನು? ಬೇಡಿಕೆ ಅಂತಂದ್ರೆ ಅನುಭೋಗಿಯು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದ ಸರಕುಗಳ ಪ್ರಮಾಣವನ್ನು ನಾವೇಂತೇಳಿ ಕರಿತೀವಿ? ಬೇಡಿಕೆ ಅಂತೇಳಿ ಕರಿತೀವಿ. ಹೇಗೆಪ್ಪ ಇಳಿಮುಖ ಇಳಿಜಾರು ಹೇಗೆ ಇರುತ್ತದೆ ಅಂತಂದ್ರೆ ನೋಡಿ, ಈ ತರ ಇಳಿಮುಖ ಇಳಿಜಾರನ್ನ ಒಳಗೊಂಡಿರ್ತದೆ ಬೇಡಿಕೆ ರೇಖೆ. ಯಾವಾಗಲೂ ಕೂಡ ಈ ತರ ಇಳಿಮುಖ ಇಳಿಜಾರನ್ನ ಒಳಗೊಂಡಿರ್ತದೆ. ಪೂರೈಕೆ ರೇಖೆ ನೋಡ್ತೀವಿ. ಪೂರೈಕೆ ರೇಖೆ ಏನಪ್ಪಾ ಅಂತಾರೆ ಮೇಲ್ಮುಖವಾಗಿರ್ತದೆ. ಯಾವಾಗಲೂ ಕೂಡ ಸಪ್ಲೈ ಕರೆ ಯಾವಾಗಲೂ ಮೇಲ್ಮುಖವಾಗಿರುತ್ತದೆ. ಯಾಕೆ ಇದು ಬೇಡಿಕೆ ರೇಖೆ ಇಳಿಮುಖ ಇಳಿಜಾರು ಒಳಗೊಂಡಿರ್ತದೆ ಅಂತಂದ್ರೆ ನೋಡಿ, ಇಲ್ಲಿ ಬೇಡಿಕೆಯ ನಿಯಮ ಹೇಳುತ್ತದೆ. ಯಾವಾಗಲೂ ಕೂಡ ಬೇಡಿಕೆ ನಿಯಮ ಹೇಳುತ್ತದೆ ಏನಂತೇಳಿ ಅಂತಂದ್ರೆ ಬೆಲೆ ಹೆಚ್ಚಾಯಿತು ಅಂದ್ರೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ. ಬೆಲೆ ಕಡಿಮೆ ಆಯಿತು ಅಂದ್ರೆ ಬೇಡಿಕೆ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತದೆ ಎಂಬುದು ಇದು ಬೇಡಿಕೆಯ ನಿಯಮ. ಆ ಒಂದು ಕಾರಣಕ್ಕಾಗಿ ಇವತ್ತು ಬೇಡಿಕೆ ರೇಖೆ ಏನಾಗಿದೆ ಅಂದ್ರೆ ಇಳಿಮುಖ ಇಳಿಜಾರನ್ನ ಹೊಂದಿದೆ. ಇದು ಲಾಸ್ಟ್ ಇಯರ್ ಅಲ್ಲೇ ಗ್ರೂಪ್ ಸಿ ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಸೊ ನೋಡ್ತೀವಿ, ನಮ್ಮ ಎರಡನೇ ಪ್ರಶ್ನೆ ನೋಡ್ತೀವಿ. ಸೆಕೆಂಡ್ ಪ್ರಶ್ನೆ ಯಾವುದು ಅಂತಂದ್ರೆ ಲಿಂಗಾನುಪಾತ ಎಂದರೇನು ಅಂತೇಳಿ ಇದೆ. ಲಿಂಗಾನುಪಾತ ಎಂದರೇನು ಅಂತೇಳಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಫಸ್ಟ್ ಒನ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇದು ಸರಿಯಾದ ಉತ್ತರ. ಪುರುಷ ಮತ್ತು ಮಹಿಳೆಯ ಜನಸಂಖ್ಯಾ ನಡುವಿನ ಅನುಪಾತವನ್ನ ನಾವೇಂತೇಳಿ ಕರಿತೀವಿ ಅಂತಂದ್ರ ಲಿಂಗಾನುಪಾತ ಅಂತೇಳಿ ಕರಿತೀವಿ. ಏನಪ್ಪಾ ಇದು ಲಿಂಗಾನುಪಾತ? ಈ ಪ್ರೆಸೆಂಟ್ ನಮ್ಮ ಒಂದು 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತದ ಒಂದು ಲಿಂಗಾನುಪಾತ ಎಷ್ಟಿದೆ ಅಂತಂದ್ರೆ 1000 ಪುರುಷರಿಗೆ 940 ಮಹಿಳೆಯರ ಅನುಪಾತ ಇತ್ತು. ಬಟ್ ಪ್ರೆಸೆಂಟ್ ಎಷ್ಟಿದೆ ಅಂತಂದ್ರೆ 1000 ಪುರುಷರಿಗೆ 943 ಇದೆ. ಇದು ನಮ್ಮ ಭಾರತದ ಒಂದು ಲಿಂಗಾನುಪಾತ 2011ರ ಒಂದು ಜನಗಣತಿಯ ಪ್ರಕಾರ 1940 ಇದೆ. ಈಗ 940 ಇದೆ 11ರ ಜನಗಣತಿಯ ಪ್ರಕಾರ. ಈಗ 943 ಇದೆ. ಸೊ ಹಾಗಾದ್ರೆ ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಕೇರಳ. ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಕೇರಳ. ಈ ಕೇರಳದಲ್ಲಿ ಏನಪ್ಪಾ ಅಂತಾರೆ 1001 ಪುರುಷರಿಗೆ 1084 ಒಂದು ಮಹಿಳೆಯರ ಅನುಪಾತ ಇದೆ. ಸೊ ಹಾಗಾದ್ರೆ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಅಂತಾರೆ ಹರಿಯಾಣ. ಇಲ್ಲಿ 1000 ಪುರುಷರಿಗೆ ಏನಪ್ಪಾ ಅಂತಾರೆ 917 ಏನಪ್ಪಾ ಅಂದ್ರೆ ಒಂದು ಮಹಿಳೆಯರ ಅನುಪಾತ ಇರುವಂತಹ ಅಂಶವನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಹರಿಯಾಣದಾಗ ಏನಪ್ಪಾ ಅಂದ್ರೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಇದೆಯಲ್ವಾ, ಇಲ್ಲಿ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ ಯೋಜನೆಯನ್ನು ಉದ್ಘಾಟನೆ ಮಾಡಿತ್ತು. ಯಾವ ಯೋಜನೆ ಅಂದ್ರೆ ಬೇಟಿ ಪಢಾವೋ ಮತ್ತು ಬೇಟಿ ಬಚಾವೋ ಎಂಬ ಒಂದು ಯೋಜನೆಯನ್ನ ಇದೇ ಒಂದು ಹರಿಯಾಣ ರಾಜ್ಯದಿಂದ ಏನಾಯ್ತು ಅಂದ್ರೆ ಚಾಲನೆ ಆಯ್ತು. ನೆಕ್ಸ್ಟ್ ನೋಡ್ತೀವಿ, ಅದೇ ರೀತಿಯಾಗಿ ಇದೇ ಒಂದು 2011ರ ಒಂದು ಜನಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ನಮ್ಮ ಕರ್ನಾಟಕದ ಒಂದು ಜಿಲ್ಲೆ ಯಾವುದು ಅಂತಾರೆ ಉಡುಪಿಯಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ಜಿಲ್ಲೆ ಇದು. ಬಹಳಷ್ಟು ಬಾರಿ PSI ಎಕ್ಸಾಮ್ ಅಲ್ಲಿ ರಿಪಿಟೇಷನ್ ಆಗಿದೆ. ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಾರೆ ಅದು ಉಡುಪಿ. ಈ ಉಡುಪಿಯಲ್ಲಿ ಏನಪ್ಪಾ ಅಂದ್ರೆ 1000 ಪುರುಷರಿಗೆ 1094 ಒಂದು ಮಹಿಳೆಯರ ಅನುಪಾತ ಇದೆ.
ಹಾಗಾದ್ರೆ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ಗ್ರಾಮೀಣ ಅಂತೇಳಿ ಕರಿತೀವಿ. ಸೊ ಬೆಂಗಳೂರು ಅರ್ಬನ್ ಅಂತೇಳಿ ಕರಿತೀವಿ, ಬೆಂಗಳೂರು ನಗರ ಅಂತೇಳಿ ಕರಿತೀವಿ, ಬೆಂಗಳೂರು ನಗರ ಅಂತೇಳಿ ಕರಿತೀವಿ. ಇಲ್ಲೇನಪ್ಪಾ ಅಂತಂದ್ರೆ 1000 ಪುರುಷರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ 916 ಒಂದು ಮಹಿಳೆಯರ ಅನುಪಾತ ಇದೆ. 916 ಮಹಿಳೆಯರ ಅನುಪಾತ ಇದೆ. ಹೀಗೇನಪ್ಪಾ ಅಂದ್ರೆ ಲಿಂಗಾನುಪಾತಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ರೈಸ್ ಆಗುವಂತ ಚಾನ್ಸಸ್ ಇದೆ. ಈ ಪ್ರಶ್ನೆಗಳು ಬಹಳಷ್ಟು ಬಾರಿ ಲಿಂಗಾನುಪಾತಗಳ ಮೇಲೆ PSI ಎಕ್ಸಾಮ್ ಆಗಿರಬಹುದು, PC ಎಕ್ಸಾಮ್ ಆಗಿರಬಹುದು, ಗ್ರೂಪ್ಸ್ ಎಕ್ಸಾಮ್ ಆಗಿರಬಹುದು, ಈ ಒಂದು ಎಕ್ಸಾಮ್ಗಳ ಮೇಲೆ ಈ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ರೈಸ್ ಆಗಿದ್ದಾವೆ, ನೋಡ್ತಾ ಹೋಗ್ಬೇಕು. ಹಾಗಾಗಿ ನಮ್ಮ ಮೂರೇ ಪ್ರಶ್ನೆ ಯಾವುದು ಅಂತಾರೆ ನೋಡಿ. ಇಲ್ಲಿ ಏನಪ್ಪಾ ಅಂತಾರೆ, ಲಕ್ಷ್ಮೀ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಅಂತೇಳಿ ಅವರ ಒಂದು ಸಹಾಯಕದೊಂದಿಗೆ ಇವತ್ತು ನಮ್ಗೆ ಏನಪ್ಪಾ ಅಂದ್ರೆ ಕೆಲವೊಂದು ಕಂಪ್ಯೂಟರ್ ಕೋರ್ಸ್ಗಳ ಒಂದು ಲಭ್ಯವಿದ್ದಾವೆ. ಯಾವ್ಯಾವ ಕೋರ್ಸ್ ಇದಾವೆ ಅಂದ್ರೆ ಒಂದು PGDCA ಅಂತೇಳಿ ಕರಿತೀವಿ, ಇನ್ನೊಂದು DCTC ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ 1 year ಕೋರ್ಸ್ ಇದೆ. ಆದ್ಮೇಲೆ ADIT ಅಡ್ವಾನ್ಸ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತೇಳಿ 1 year ಕೋರ್ಸ್ ಇದೆ. ಆದ್ಮೇಲೆ DDTP ಡಿಪ್ಲೊಮಾ ಇನ್ ಡಿಸ್ಕಾಪ್ ಪಬ್ಲಿಷಿಂಗ್ ಅಂತೇಳಿ 6 ತಿಂಗಳ ಒಂದು ಕೋರ್ಸ್ ಇದೆ. ಆದ್ಮೇಲೆ DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ 6 ತಿಂಗಳ ಒಂದು ಕೋರ್ಸ್ ಇದೆ. ಆದ್ಮೇಲೆ CIT ಅಂತೇಳಿ ಸರ್ಟಿಫಿಕೇಟ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತೇಳಿ 3 ತಿಂಗಳ ಒಂದು ಕೋರ್ಸ್ ಈ ಒಂದು ಲಕ್ಷ್ಮಿ ಎಜುಕೇಶನ್ ಚಾರಿಟರಿ ಟ್ರಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಲಭ್ಯವಿದ್ದಾವೆ. ಸೊ ಆಸಕ್ತ ಉಳ್ಳವರು ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಏನ್ ಮಾಡಬಹುದು ಅಂತಂದ್ರೆ ನೀವು ಲಕ್ಷ್ಮಿ ಒಂದು ಸ್ಪರ್ಧಾ ಅಕಾಡೆಮಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಜಾಯಿನ್ ಆಗಬಹುದು. ಸೊ ನೆಕ್ಸ್ಟ್ ನೋಡ್ತೀವಿ, ಮೂರನೇ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ ಸರಕು ಮತ್ತು ಸೇವೆಗಳ ಒಂದು ಸಾಮಾನ್ಯ ಬೆಲೆ ಮಟ್ಟದಲ್ಲೇ ಸತತವಾಗಿ ಏರಿಕೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ನೋಡಿ, ನಮ್ಮ ಮೂರನೇ ಪ್ರಶ್ನೆ ಹೇಗೆ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಒಂದು ಬೆಲೆಯಲ್ಲೇ ಏರಿಕೆಯಾಗುತ್ತಿರುವಂತಹ ಸನ್ನಿವೇಶವನ್ನ ಏನೆಂದು ಕರಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಹಣದುಬ್ಬರ ಸರಿಯಾದ ಉತ್ತರ ಆಗುತ್ತೆ. ಹಣದುಬ್ಬರ ಸರಿಯಾದ ಉತ್ತರ ಆಗುತ್ತೆ. ಏನಿದು ಹಣದುಬ್ಬರ ಅಂತಂದ್ರೆ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಏರಿಕೆಯಾಗುತ್ತಿರುವಂತಹ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಹೌದಾ? ಈ ಹಣದುಬ್ಬರವನ್ನು ಹೇಗೆ ಮಾಪನ ಮಾಡ್ತೀವಿ ಅಂತಂದ್ರೆ VPI ಅಂತೇಳಿ ಕರಿತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ ಕರಿತೀವಲ್ವಾ, ಸಗಟು ಬೆಲೆ ಸೂಚಂಕ ಅಂತೇಳಿ ಇದ್ರ ಆಧಾರ ಮೇಲೆ ನಾವೇನ್ ಮಾಡ್ತೀವಿ ಅದ್ರಾಗಿನ ಹಣದುಬ್ಬರವನ್ನ ಅಳತೆ ಮಾಡ್ತೀವಿ. ಹಾಗಾದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ RBI. ಹೇಗೆ ನಿಯಂತ್ರಣ ಮಾಡುತ್ತೆ ಅಂತಂದ್ರೆ ಹಣಕಾಸಿನ ನೀತಿಯ ಮುಖಾಂತರ ನಿಯಂತ್ರಣ ಮಾಡುತ್ತದೆ. ಹಣಕಾಸಿನ ನೀತಿಯ ಮುಖಾಂತರ ಏನ್ ಮಾಡ್ತದೆ? ನಿಯಂತ್ರಣ ಮಾಡ್ತದೆ. ಹಣದುಬ್ಬರವನ್ನ ನಿಯಂತ್ರಣ ಮಾಡಬೇಕಾ? ಹೌದು, ಮಾಡ್ಬೇಕು. ಯಾಕೆ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ವೇಳೆ ಹಣದುಬ್ಬರವನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಜನಸಾಮಾನ್ಯರು ಮತ್ತು ಬಡವರಿಗೆ ಸರಕುಗಳನ್ನ ಕೊಂಡುಕೊಳ್ಳುವಂತ ಶಕ್ತಿ ಅವ್ರ ಹತ್ರ ಕಡಿಮೆ ಇರ್ತದೆ. ಆ ಒಂದು ಕಾರಣಕ್ಕಾಗಿ ಹಣದುಬ್ಬರವನ್ನ ನಿಯಂತ್ರಣ ಮಾಡಲೇಬೇಕು. ನೆಕ್ಸ್ಟ್ ನೋಡ್ತೀವಿ, ಇನ್ನೊಂದು ಆಪ್ಷನ್ಸ್ ಇದೆ ಇಲ್ಲಿ, ಹಣದುಬ್ಬರ ಇಳಿತ ಅಂತ ಹೇಳಿದೆ. ಏನಿದು ಹಣದುಬ್ಬರ ಇಳಿತ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ನಿರಂತರವಾಗಿ ಬೆಲೆ ಇಳಿಕೆ ಆಗ್ತಾ ಇರ್ತದೆ. ಬೆಲೆ ಇಳಿಕೆ ಆಗುವಂತ ಸನ್ನಿವೇಶವನ್ನು ನಾವೇನ್ ಕರಿತೀವಿ? ಹಣದುಬ್ಬರ ಇಳಿತ ಅಂತ ಕರಿತೀವಿ. ಈ ಹಣದುಬ್ಬರವನ್ನು ಕೂಡ ನಿಯಂತ್ರಣ ಮಾಡ್ಬೇಕಾ? ಹಣದುಬ್ಬರ ಇಳಿತವನ್ನು ಕೂಡ ನಿಯಂತ್ರಣ ಮಾಡ್ಬೇಕಾ? ಹೌದು, ಹಣದುಬ್ಬರ ಇಳಿತವನ್ನು ಕೂಡ ನಿಯಂತ್ರಣ ಮಾಡ್ಬೇಕು. ಯಾಕೆ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಇವತ್ತು ಬೆಲೆ ಕಡಿಮೆ ಆಯ್ತು ಅಂದ್ರೆ ಉತ್ಪಾದಕರು ಏನ್ ಮಾಡ್ತಾರೆ? ಉತ್ಪಾದನೆ ಮಾಡುವುದನ್ನ ಬಿಡ್ತಾರೆ. ಸೊ ಮತ್ತು ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳ ಒಂದು ಪೂರೈಕೆ ಕಡಿಮೆ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಏನ್ ಮಾಡ್ಬೇಕು? ಹಣದುಬ್ಬರವನ್ನು ಕೂಡ ನಿಯಂತ್ರಣ ಮಾಡಬೇಕು, ಹಣದುಬ್ಬರ ಇಳಿತವನ್ನು ಕೂಡ ನಿಯಂತ್ರಣ ಮಾಡಬೇಕು. ಈ ಹಣದುಬ್ಬರ ಮತ್ತು ಹಣದುಬ್ಬರ ಇಳಿತವನ್ನ ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂದ್ರೆ ಅದು ಏಕೈಕ ಸಂಸ್ಥೆ RBI. ಹೇಗೆ ನಿಯಂತ್ರಣ ಮಾಡ್ತದೆ ಅಂದ್ರೆ ಹಣಕಾಸಿನ ನೀತಿಯ ಮುಖಾಂತರ ಏನ್ ಮಾಡ್ತದೆ? ನಿಯಂತ್ರಣ ಮಾಡ್ತದೆ. ಅವಾಗ ನಿಮ್ಗೆ ಹೇಳಿದ್ದೆ ಯಾವುದು? ಮುಕ್ತಪೇಟೆ ಕಾರ್ಯಾಚರಣೆ, ರೆಪೋ ರೇಟು, ಬ್ಯಾಂಕ್ ದರ, ಇವುಗಳ ಒಂದು ಬೆಲೆಯನ್ನ ರೇಟನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಇವತ್ತು ಏನ್ ಮಾಡ್ತದೆ? ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ. ಸೊ ನೆಕ್ಸ್ಟ್ ನೋಡ್ತೀವಿ. ಸೊ ನಮ್ಮ ಒಂದು 4ನೇ ಪ್ರಶ್ನೆ ಯಾವುದು ಅಂತಾರೆ IMF ಅನ್ನು ವಿಸ್ತರಿಸಿ ಅಂತೇಳಿ ಇದೆ. IMF ಅನ್ನು ವಿಸ್ತರಿಸಿ ಅಂತೇಳಿ. ಸೊ IMF ಒಂದು ಪೂರ್ಣ ಹೆಸರು ಏನು ಅಂತಂದ್ರೆ ಸೊ ಇದರ ಒಂದು ಪೂರ್ಣ ಹೆಸರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ ಕರಿತೀವಿ. ಇಂಟರ್ನ್ಯಾಷನಲ್
ಮಾನಿಟರಿ ಫಂಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಏನಿದು IMF ಅಂತಂದ್ರೆ ಏನು? IMF ಅಂತಂದ್ರೆ ನೋಡಿ, ಇದು IMF ಯಾಕೆ ಸ್ಥಾಪನೆ ಆಯ್ತು ಅಂತಂದ್ರೆ ನೋಡಿ 1914ರಿಂದ 18ರ ಒಂದು ಅವಧಿಯಲ್ಲಿ ಮೊದಲ ಮಹಾಯುದ್ಧ ಆಯಿತು. 1939ರಿಂದ ಹಿಡಿದು 45ರ ಒಂದು ಅವಧಿಯಲ್ಲಿ ಎರಡನೇ ಮಹಾಯುದ್ಧ ಆಯಿತು. ಈ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಆರ್ಥಿಕತೆಯ ಕೊರತೆ ಉಂಟಾಯಿತು. ಆ ಒಂದು ಸಮಯದಲ್ಲಿ 1944ರಲ್ಲಿ ಏನಾಯ್ತು ಅಂತಂದ್ರೆ ಒಂದು ಬ್ರಿಟನ್ ವುಡ್ಸ್ ಸಮ್ಮೇಳನ ಆಯ್ತು. ಈ ಒಂದು ಸಮ್ಮೇಳನದಲ್ಲಿ ಏನಾಯ್ತು ಅಂದ್ರೆ ಸೊ IMF ಸ್ಥಾಪನೆ ಮಾಡ್ಬೇಕಂತೇಳಿ ಒಪ್ಪಿಗೆ ಆಯಿತು. ಆ ಒಪ್ಪಂದದ ಮೇರೆಗೆ ಏನಾಯ್ತು ಅಂದ್ರೆ 1945 ಡಿಸೆಂಬರ್ 27ರಂದು ಏನಾಯ್ತು ಅಂದ್ರೆ IMF ಸ್ಥಾಪನೆ ಆಯಿತು. ಇದರ ಜೊತೆಗೆ ಒಂದು ಮಹತ್ವದ ಸಂಸ್ಥೆಯ ಸ್ಥಾಪನೆ ಆಗ್ತದೆ, IBRD ನಾವು ಇಲ್ಲಿ ಕರಿತೀವಿ, ವಿಶ್ವ ಬ್ಯಾಂಕ್ ಅಂತೇಳಿ ಕೂಡ ಕರಿಬಹುದು. ಈ ಒಂದು 1944ರ ಒಂದು ಬ್ರಿಟನ್ ವುಡ್ಸ್ ಸಮ್ಮೇಳನದ ಒಂದು ಒಪ್ಪಂದದ ಮೇರೆಗೆ ಏನಾಯಿತು ಅಂದ್ರೆ IBRD ಮತ್ತು IMF ಗಳನ್ನು ಸ್ಥಾಪನೆ ಮಾಡಿದ್ರು. IMF ಸ್ಥಾಪನೆ ಆಗಿದ್ದು 1945 ಡಿಸೆಂಬರ್ 27. ಕೇಂದ್ರ ಕಚೇರಿ ಇರುವಂತದ್ದು ವಾಷಿಂಗ್ಟನ್ DC ಕೇಂದ್ರ ಕಚೇರಿ ಇದೆ. ಇದರ ಒಂದು ಪ್ರಸ್ತುತ ಸದಸ್ಯತ್ವ ರಾಷ್ಟ್ರಗಳು ಎಷ್ಟಿದಾವೆ ಅಂದ್ರೆ 190 ಸದಸ್ಯ ರಾಷ್ಟ್ರಗಳಿದಾವೆ. 190ನೇ ಸದಸ್ಯ ರಾಷ್ಟ್ರ ಯಾವುದು ಅಂದ್ರೆ ಅಂಡೋರಾ. ಇದು ಬಹಳಷ್ಟು, ಇದು ಕೂಡ ಮೊನ್ನೆ ಫ್ರೀ ಕೋಚಿಂಗ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಇದು ಫ್ರೀ ಕೋಚಿಂಗ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. IMF 190ನೇ ರಾಷ್ಟ್ರ ಯಾವುದು ಅಂದ್ರೆ ಅಂಡೋರಾ. ಹೌದಾ? ಈ ಒಂದು ಪ್ರಸ್ತುತ ಇದರ ಒಂದು ಕಾರ್ಯದರ್ಶಿ ಯಾರು ಅಂತಂದ್ರೆ, ಕಾರ್ಯದರ್ಶಿಗಳು ಯಾರಿದ್ದಾರೆ ಅಂತಂದ್ರೆ ಕ್ರಿಶ್ಚಲಿನಾ ಜಾರ್ಜಿಯಾ ಅಂತೇಳಿ ಕರಿತೀವಿ. ಕ್ರಿಶ್ಚಲಿನಾ ಜಾರ್ಜಿಯಾ ಅಂತ ಏನಪ್ಪಾ ಅಂದ್ರೆ ಪ್ರಸ್ತುತ ಈ IMF ನ ಒಂದು ಕಾರ್ಯದರ್ಶಿಗಳು. ಏನ್ ಕೆಲಸ ಮಾಡ್ತದೆ ಇದು? ಏನ್ ವರ್ಕ್ ಮಾಡ್ತದೆ? ಏನ್ ಕಾರ್ಯ ಏನಪ್ಪಾ ಅಂತಂದ್ರೆ ಈ ಒಂದು IMF ನ ಕಾರ್ಯ ಏನು ಅಂತಂದ್ರೆ 190 ರಾಷ್ಟ್ರಗಳಿಗೆ ಇವತ್ತು ಏನ್ ಮಾಡ್ತಾ ಇದ್ದಾವೆ, ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹಣಕಾಸು ನೆರವನ್ನ ಕೊಡುವಂತ ಕಾರ್ಯವನ್ನು ಮಾಡ್ತದೆ. ಅದರ ಜೊತೆಗೆ ಇವತ್ತೇನ್ ಮಾಡ್ತದೆ, ಇಡೀ ಪ್ರಪಂಚದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಂತ ಕೆಲಸವನ್ನು ಮಾಡ್ತದೆ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಉತ್ತೇಜಿಸುವಂತ ಕೆಲಸವನ್ನು ಕೂಡ ಇವತ್ತೇನ್ ಮಾಡ್ತಾ ಇದೆ, IMF ಮಾಡ್ತಾ ಇದೆ. IMF ಗಳ ಮೇಲೆ ಕೂಡ ಬಹಳಷ್ಟು ಬಾರಿ, ಜೊತೆಗೆ ನಮ್ಮ ಒಂದು ಭಾರತೀಯ ಎಕನಾಮಿಕ್ಸ್ ಗೀತಾ ಗೋಪಿನಾಥ್ ಕೂಡ ಈ ಒಂದು IMF ನ ಒಂದು ಕಾರ್ಯದರ್ಶಿ ಆಗಿದ್ರು ಲಾಸ್ಟ್ ಇಯರ್ ಅಲ್ಲಿ. ಸೊ ಈ ರೀತಿ ಏನಪ್ಪಾ ಅಂದ್ರೆಗಿನ ಸೊ IMF ಗಳ ಮೇಲೆ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ, ಅಬ್ಸರ್ವೇಷನ್ ಮಾಡಬೇಕು. ನೋಡಿ, IMF ನ ಒಂದು ಪೂರ್ಣ ಹೆಸರು ಏನು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತೀವಿ, ನಮ್ಮ 5ನೇ ಪ್ರಶ್ನೆ ಯಾವುದು? ಇದು IMF ನ ಒಂದು ಕೇಂದ್ರ ಕಚೇರಿ ಇರುವಂತದ್ದು ವಾಷಿಂಗ್ಟನ್ DC ಯಲ್ಲೇ IMF ಸಂಸ್ಥೆಯ ಒಂದು ಲೋಗೋ ಈ ತರ ಇದೆ. ನೆಕ್ಸ್ಟ್ ನೋಡ್ತೀವಿ, 5ನೇ ಪ್ರಶ್ನೆ ಯಾವುದು ಅಂತಂದ್ರೆ ಸೊ ನೋಟು ಅಮಾನ್ಯೀಕರಣ ಮಾಡಲಾಗಿದ್ದು ಮೊದಲ ಬಾರಿಗೆ ಯಾವಾಗ ಅಂತಂದ್ರೆ ನಮ್ಮ ಭಾರತದಲ್ಲಿ ನೋಟನ್ನ ಬ್ಯಾನ್ ಮಾಡಿದ್ ಯಾವಾಗ ಅಂತೇಳಿ ಪ್ರಶ್ನೆ ಇದೆ. ನೋಡಿ, ಮೊದಲ ಬಾರಿಗೆ ನಾವು ನೋಟ್ ಬ್ಯಾನ್ ಆಗಿದ್ದು ಯಾವಾಗ ಅಂತಂದ್ರೆ ನಮ್ಮ ಭಾರತದಾಗ 1946ರಲ್ಲಿ ಮೊದಲ ಬಾರಿಗೆ ಏನಾಯ್ತು, ಫಸ್ಟ್ ಟೈಮ್ ನೋಟ್ ಬ್ಯಾನ್ ಆಯ್ತು. ಸೆಕೆಂಡ್ ಟೈಮ್ ನೋಡ್ತೀವಿ, ಸೆಕೆಂಡ್ ಟೈಮ್ ಪ್ರಮುಖವಾಗಿ ನಮ್ಮ ಭಾರತದಾಗ ಏನಾಯ್ತು ಅಂದ್ರೆ 3 ಬಾರಿ ಏನ್ ಮಾಡಿದ್ವಿ, ನೋಟ್ ಅಮಾನ್ಯೀಕರಣ ಆಗಿದೆ. ಮೊದಲ ಬಾರಿಗೆ ಆಗಿದ್ದು 1946ರಲ್ಲಿ, ಎರಡನೇ ಬಾರಿ 1978ರಲ್ಲಿ, ಮೂರನೇ ಬಾರಿ 2016 ನವೆಂಬರ್ 8ರಂದು ಏನಾಯ್ತು ಅಂದ್ರೆ 3ನೇ ಬಾರಿ ನೋಟ್ ಅಮಾನ್ಯೀಕರಣ ಆಯ್ತು. ಮತ್ತೆ ಇತ್ತೀಚೆಗೆ ಕೂಡ ಏನಾಯ್ತು ಅಂದ್ರೆ 2023ರಲ್ಲಿ 2000 ಮುಖಬೆಲೆಯ ನೋಟ್ ಕೂಡ ಏನಾಗಿದೆ, ಅಮಾನ್ಯೀಕರಣ ಆಗಿದೆ. ಸೊ ಇದು ಬಹಳಷ್ಟು ಬಾರಿ ಏನಪ್ಪಾ ಅಂದ್ರೆ ಬಹಳಷ್ಟು ಬಾರಿ PC ಮತ್ತು PSI ಎಕ್ಸಾಮ್ಗಳಲ್ಲೇ ರಿಪಿಟೇಷನ್ ಆಗಿದೆ. PC ಮತ್ತು PSI ಎಕ್ಸಾಮ್ಗಳಲ್ಲಿ ರಿಪಿಟೇಷನ್ ಆಗಿರುವಂತ ಪ್ರಶ್ನೆ ಇದು. ಯಾಕೆ ನೋಟನ್ನ ಅಮಾನ್ಯೀಕರಣ ಮಾಡ್ತೀವಿ ಅಂದ್ರೆ ಸೊ ಇವತ್ತೇನಪ್ಪಾ ಅಂದ್ರೆ ಬ್ಲ್ಯಾಕ್ ಮನಿಯನ್ನ, ಕಪ್ಪು ಹಣವನ್ನ ಹೊರಗಡೆ ತರಲಿಕ್ಕೆ ಏನ್ ಮಾಡ್ತಾ ಇದೆ ಇವತ್ತು RBI. ಸೊ ನೋಟನ್ನ ಅಮಾನ್ಯೀಕರಣ ಮಾಡುವಂತ ಸಂಸ್ಥೆ ಇದು. ಹೌದಾ? ಈ ಒಂದು RBI ಏನ್ ಮಾಡ್ತದೆ, ಒಂದು ಸಂಸತ್ತಿನ ಒಪ್ಪಿಗೆ ಮೇರೆಗೆ ಏನ್ ಮಾಡ್ತದೆ, ನೋಟನ್ನ ಅಮಾನ್ಯೀಕರಣ ಮಾಡ್ತದೆ. ಏನಿದು ಸಂಸತ್ತು ಏನೆಲ್ಲ ಒಳಗೊಂಡಿರ್ತದೆ ಅಂದ್ರೆ ಲೋಕಸಭೆಯನ್ನ ಒಳಗೊಂಡಿರ್ತದೆ, ರಾಜ್ಯಸಭೆಯನ್ನ ಒಳಗೊಂಡಿರ್ತದೆ ಮತ್ತು ರಾಷ್ಟ್ರಪತಿಯನ್ನು ಕೂಡ ಏನ್ ಮಾಡಿರ್ತದೆ, ಒಳಗೊಂಡಿರ್ತದೆ. ರಾಷ್ಟ್ರಪತಿ ಅವರನ್ನು ಕೂಡ ಒಳಗೊಂಡಿರ್ತದೆ. ಈ ಮೂರನ್ನು ಒಳಗೊಂಡಿರುವಂತದ್ದೇ ಸಂಸತ್ತು. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನ ಒಳಗೊಂಡಿರುವಂತದ್ದೇ ಸಂಸತ್ತು ಅಂತೇಳಿ ಕರಿತೀವಿ.
ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡ್ತೇವೆ. 6ನೇ ಪ್ರಶ್ನೆ ಯಾವುದು ಅಂದ್ರೆ ಪ್ರಪಂಚದ ವಿಸ್ತೀರ್ಣದಲ್ಲೇ ಅತ್ಯಂತ ದೊಡ್ಡ ದೇಶ ಯಾವುದು ಅಂತೇಳಿ. ಬಹಳಷ್ಟು ಸಿಂಪಲ್ ಪ್ರಶ್ನೆ ಇದು. ಇಡೀ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ರಷ್ಯಾ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಭಾರತ ಇಲ್ಲಿ ಪ್ರಪಂಚದ ವಿಸ್ತೀರ್ಣದಲ್ಲಿ ನಮ್ಮ ದೇಶ ಎಷ್ಟನೇ ಸ್ಥಾನ ಇದೆ ಅಂದ್ರೆ 7ನೇ ಸ್ಥಾನ ಇದೆ. ಭಾರತ 7ನೇ ಸ್ಥಾನ ಭಾರತ ಇದೆ. 7ನೇ ಸ್ಥಾನ ಭಾರತ ಇದೆ. ಹಾಗಾದ್ರೆ ಮೊದಲದ್ದು ಯಾವುದು? ರಷ್ಯಾ ಇದೆ. ಮೊದಲದ್ದು ರಷ್ಯಾ. ಎರಡನೇದ್ದು ಯಾವುದು? ಕೆನಡಾ. ಎರಡನೇದು ಕೆನಡಾ. ಮೂರನೇದ್ದು ಬ್ರೆಜಿಲ್. ನಾಲ್ಕನೇದು ಆಸ್ಟ್ರೇಲಿಯಾ. ಐದನೇದು ಚೀನಾ. ಆರನೇದ್ದು ಅಮೇರಿಕಾ. ಏಳನೇದ್ದು ಭಾರತ ಇದೆ. ಏನಪ್ಪಾ ಅಂದ್ರೆ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನ ಇದೆ ಅಂದ್ರೆ 7ನೇ ಸ್ಥಾನದಲ್ಲಿದೆ. ಸೊ ನಮ್ಮ ಭಾರತ ಏನಪ್ಪಾ ಅಂದ್ರೆ 2.4 ಏನಾಗಿದೆ ಅಂದ್ರೆ ಪ್ರಪಂಚಿಕ ಒಂದು ಭೌಗೋಳಿಕ ಸ್ಥಾನವನ್ನು ಒಳಗೊಂಡಿರುವಂತಹ ಅಂಶವನ್ನು ನೋಡ್ತೇವೆ. ಅದೇ ರೀತಿಯಾಗಿ ನಮ್ಮ ಭಾರತಕ್ಕೆ ಬಂದಾಗ ಸೊ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ. ಭಾರತದಲ್ಲಿ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ್. ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಗೋವಾ. ಯಾವುದು? ಗೋವಾ ಏನಾಗಿದೆ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತಹ ರಾಜ್ಯ ಆಗಿದೆ. ಹಾಗಾದ್ರೆ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಹೈಯೆಸ್ಟ್ ವಿಸ್ತೀರ್ಣ ಇದೆ. ಅದೇ ರೀತಿಯಾಗಿ ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ ಏನಪ್ಪಾ ಅಂದ್ರೆ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತ ಒಂದು ಜಿಲ್ಲೆಯಾಗಿದೆ. ಈ ರೀತಿ ಏನಪ್ಪಾ ಅಂದ್ರೆ ವಿಸ್ತೀರ್ಣಗಳ ಮೇಲೆ ಕೂಡ ಬಹಳಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿದ್ದಾರೆ, ನೋಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡ್ತೀವಿ ನಮ್ಮ ಒಂದು 7ನೇ ಪ್ರಶ್ನೆ ಯಾವುದು ಅಂತಂದ್ರೆ ಅತ್ಯಂತ ಹೆಚ್ಚು ಬಾವಿ ನೀರಾವರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಹೇಳಿ ಇದೆ. ಏನಿದು ನೀರಾವರಿಯಲ್ಲಿ ಎಷ್ಟು ವಿಧ? 3 ವಿಧ ಇದಾವೆ. ನೀರಾವರಿಯಲ್ಲಿ ಎಷ್ಟು ವಿಧ? 3 ವಿಧ. ಒಂದು ಏನಪ್ಪಾ ಅಂದ್ರೆ ಕೆರೆ ನೀರಾವರಿ ಇದೆ. ಎರಡನೇದು ಬಾವಿ ನೀರಾವರಿ ಇದೆ. ಮೂರನೇದು ಕಾಲುವೆ ನೀರಾವರಿ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಹೇಗಿದೆ ಅಂತಂದ್ರೆ ಅತ್ಯಂತ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಹೇಳಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಆಗುತ್ತೆ ಅಂದ್ರೆ ಬೆಳಗಾವಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಅತ್ಯಂತ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಶಿವಮೊಗ್ಗ ಆಗುತ್ತೆ. ಶಿವಮೊಗ್ಗ ಏನಾಗಿದೆ ಅತ್ಯಂತ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರುವಂತ ಜಿಲ್ಲೆ ಆಗಿದೆ. ಹೌದಾ? ಅತ್ಯಂತ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವಂತ ಜಿಲ್ಲೆ ಯಾವುದು? ಬೆಳಗಾವಿ. ಮೂರನೇದು ಕಾಲುವೆ ನೀರಾವರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂದ್ರೆ ರಾಯಚೂರು. ಯಾವುದು? ನಮ್ಮ ಜಿಲ್ಲೆ ರಾಯಚೂರು ಅಲ್ವಾ? ಹೌದಾ? ಅತ್ಯಂತ ಹೆಚ್ಚು ಕಾಲುವೆ ನೀರಾವರಿಯನ್ನ ಹೊಂದಿದೆ. ಹೌದಾ? ಹಾಗಾದ್ರೆ ಈ ಕೆಲವೊಂದು ಟೈಮಲ್ಲಿ ಈ ರೀತಿ ಪ್ರಶ್ನೆ ಕೇಳುವಂತ ಕೂಡ ಚಾನ್ಸಸ್ ಇದೆ. ಅತ್ಯಂತ ಹೆಚ್ಚು ಈಗ ಯಾವ ನೀರಾವರಿ ಬಳಕೆ ಆಗ್ತಾ ಇದೆ ಅಂದ್ರೆ ಬಾವಿ ನೀರಾವರಿ ಏನಾಗಿದೆ ಅಂದ್ರೆ ಸುಮಾರು 58% ಇವತ್ತು ಬಳಕೆಯಲ್ಲಿದೆ. 58% ಏನಾಗಿದೆ ಅಂದ್ರೆ ಸೊ ಬಾವಿ ನೀರಾವರಿ ಇವತ್ತು ಬಳಕೆ ಆಗ್ತಾ ಇದೆ. ಈ ರೀತಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತೀವಿ 8ನೇ ಪ್ರಶ್ನೆ ಯಾವುದು ಅಂತಂದ್ರ ಸೊ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಯಾವ ಜಿಲ್ಲೆಯಲ್ಲೇ ಕಂಡು ಬರುತ್ತದೆ? ಭದ್ರಾವತಿಯಲ್ಲಿರುವಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಯಾವ ಜಿಲ್ಲೆಯಲ್ಲಿ ಇದೆ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಇದೆ. ಹೌದಾ? ಭದ್ರಾವತಿಯಲ್ಲಿ ಏನಾಯ್ತು ಅಂದ್ರೆ 1923 ಏನಾಯ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಯ್ತು. ಹೌದಾ? ಈ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರು. ಈ ಒಂದು 1923ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಯ್ತಲ್ವಾ, ಇದು ದಕ್ಷಿಣ ಭಾರತದಲ್ಲೇ ಸ್ಥಾಪನೆ ಆಗಿರುವಂತಹ ಮೊಟ್ಟ ಮೊದಲ ಕೈಗಾರಿಕೆ ನೋಡಿ, ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಅಂತೇಳಿ ಕರಿತೀವಿ, ಆಧುನಿಕ ಮೈಸೂರು ನಿರ್ಮಾಪಕ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಒಂದು ಯೋಜನೆಗಳ ಪಿತಾಮಹ ಅಂತೇಳಿ ಕೂಡ ಕರಿತೀವಿ. ಜೊತೆಗಿರುವುದೊಂದು ಘೋಷವಾಕ್ಯ ಇದೆ, ಯಾವುದು? ಕೈಗಾರಿಕೆ ಕಡೆ ಇಲ್ಲದೆ ವಿನಾಶಕ್ಕೆ ಕಾರಣ ಅಂತ ಕೂಡ ಹೇಳಿರುವಂತದ್ದು. ಇವರ ಒಂದು ದಿವಾನರಾಗಿದ್ದ ಯಾವಾಗ ಅಂದ್ರೆ 1912ರಿಂದ 18ರ ಒಂದು ಕಾಲಾವಧಿಯಲ್ಲಿ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಯಾರ ಒಂದು ಆಗಿನ ಒಂದು ಅರಸರು ಯಾರಾಗಿದ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು.
ಈ ರೀತಿ ಏನಪ್ಪಾ ಅಂದ್ರೆಗಿನ ಒಂದು ಕೈಗಾರಿಕೆಗಳ ಮೇಲೆ ಕೂಡ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಹಾಗೆ ಒಂದು ಬ್ರಿಟಿಷರ ಅವಧಿಯಲ್ಲಿ ಕೆಲವೊಂದು ಕೈಗಾರಿಕೆ ಸ್ಥಾಪನೆ ಆಗ್ತವೆ. ಯಾವೆಲ್ಲ ಕೈಗಾರಿಕೆ ಸ್ಥಾಪನೆ ಆಗ್ತವೆ ಅಂದ್ರೆಗಿನ ಈ ಒಂದು ನೋಡಿ ಭಿಲಾಯಿ ಸ್ಥಾಪನೆ ಆಯ್ತು. ಭಿಲಾಯಿ ಎಲ್ಲಿದೆ? ಛತ್ತೀಸ್ಗಢ ರಾಜ್ಯದಾಗ. ಇಲ್ಲಿ ಛತ್ತೀಸ್ಗಢ. ಆದ್ಮೇಲೆ ದುರ್ಗಾಸ್ಪುರ ಕೈಗಾರಿಕೆ ನೋಡ್ತೀವಿ. ದುರ್ಗಾಸ್ಪುರ ಇಲ್ಲದ ಪಶ್ಚಿಮ ಬಂಗಾಳದಾಗ. ಪಶ್ಚಿಮ ಬಂಗಾಳ. ಆದ್ಮೇಲೆ ಬೊಕ್ಯಾರೋ ನೋಡ್ತೀವಿ. ಬೊಕ್ಯಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ನೋಡ್ತೀವಿ. ಎಲ್ಲಿ ಅಂತದಗಿನ ಜಾರ್ಖಂಡ್. ಜಾರ್ಖಂಡ್ ರಾಜ್ಯದಾಗಿದೆ. ರೂರ್ಕೆಲಾ ಇದೆ. ರೂರ್ಕೆಲಾ ಇದೆ. ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ. ರೂರ್ಕೆಲಾ ಎಲ್ಲಿಯಪ್ಪ ಇದೆ? ಒಡಿಶಾದಾಗಿದೆ. ಒಡಿಶಾ ರಾಜ್ಯದಾಗ ಕಂಡು ಬರ್ತಾ ಇದೆ. ಹೌದಾ? ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ರಿಲೀಸ್ ಆಗಿದೆ. ನೋಡಿ, ಭಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು ಅಂದ್ರೆ ರಷ್ಯಾ ದೇಶದ ಸಹಾಯದೊಂದಿಗೆ ಸ್ಥಾಪನೆ ಆಯಿತು. ದುರ್ಗಾಸ್ಪುರ ಯಾವ ಒಂದು ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು ಅಂದ್ರೆ ಇಂಗ್ಲೆಂಡ್. ಬೊಕ್ಯಾರೋ ಯಾವ ದೇಶದ ಒಂದು ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು ಅಂದ್ರೆ ಇದು ಕೂಡ ರಷ್ಯಾ ದೇಶದ ಸಹಯೋಗದೊಂದಿಗೆ. ನೆಕ್ಸ್ಟ್ ನಾವು ನೋಡ್ತೀವಿ ರೂರ್ಕೆಲಾ ಯಾವ ದೇಶದ ಒಂದು ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು ಅಂದ್ರೆ ಜರ್ಮನಿ. ಈ ರೀತಿ ಏನಪ್ಪಾ ಅಂದ್ರೆ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಮೇಲೆ ಕೂಡ ಬಹಳಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಸೊ ನೆಕ್ಸ್ಟ್ ನೋಡ್ತೀವಿ ನಮ್ಮ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ 9ನೇ ಪ್ರಶ್ನೆ ಇದೆ. 9ನೇ ಪ್ರಶ್ನೆ ಯಾವುದು ಅಂತಂದ್ರೆ ಅತ್ಯಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅಂದ್ರೆ ಅತ್ಯಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಉತ್ತರ ಕನ್ನಡ ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಉತ್ತರ ಕನ್ನಡ ಸರಿಯಾದ ಉತ್ತರ ಆಗುತ್ತೆ. ಏನಿದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಷ್ಟು ವಿಧ? 4 ವಿಧಗಳಿದಾವೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ. ಹೌದಾ? ರಾಷ್ಟ್ರೀಯ ಹೆದ್ದಾರಿ ಇದೆ. ಎರಡನೇದ್ದು ರಾಜ್ಯ ಹೆದ್ದಾರಿ ಇದೆ. ಮೂರನೇದ್ದು ಜಿಲ್ಲಾ ಹೆದ್ದಾರಿ ಇದೆ. 4ನೇದ್ದು ಗ್ರಾಮೀಣ ಹೆದ್ದಾರಿ ಇದೆ. ಹೈಯೆಸ್ಟ್ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ಉತ್ತರ ಕನ್ನಡ. ಇದು ಬಹಳಷ್ಟು ಬಾರಿ TET ಎಕ್ಸಾಮ್ ಅಲ್ಲಿ ಕೂಡ ಈ ಪ್ರಶ್ನೆ ರಿಲೀಸ್ ಆಗಿದೆ. TET ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಹೇಳಿ ಕರಿತೀವಲ್ಲ, TET ಅಲ್ಲಿ ಒಂದು ಬಾರಿ ಈ ಪ್ರಶ್ನೆ ರೈಸ್ ಆಗಿದೆ. ಅತ್ಯಂತ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ. ನೆಕ್ಸ್ಟ್ ಅತ್ಯಂತ ಹೆಚ್ಚು ಜಿಲ್ಲಾ ಹೆದ್ದಾರಿ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ತುಮಕೂರು. ಅತ್ಯಂತ ಹೆಚ್ಚು ಗ್ರಾಮೀಣ ಹೆದ್ದಾರಿ ಹೊಂದಿರುವಂತದ್ದು ಯಾವುದು? ಬೆಂಗಳೂರು ನಗರ. ಆಯ್ತಾ? ಈ ರೀತಿನಪ್ಪ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕೂಡ ಕೆಲವೊಂದು ಪ್ರಶ್ನೆಗಳು ರೈಸ್ ಆಗ್ತವೆ. ನೋಡಿ, ಹೈಯೆಸ್ಟ್ ರಾಷ್ಟ್ರೀಯ ಹೆದ್ದಾರಿಯನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ UP ಯಲ್ಲಿದೆ. ಅತ್ಯಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ UP. ಅತ್ಯಂತ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ. ಅತ್ಯಂತ ಹೆಚ್ಚು ಮಹಾರಾಷ್ಟ್ರ ಏನಾಗಿದೆ ಅಂದ್ರೆ ರಾಜ್ಯ ಹೆದ್ದಾರಿಗಳನ್ನ ಹೊಂದಿದೆ. ಜಿಲ್ಲಾ ಹೆದ್ದಾರಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಮತ್ತೆ UP ಉತ್ತರ ಪ್ರದೇಶ್ ಅತ್ಯಂತ ಹೆಚ್ಚು ಜಿಲ್ಲಾ ಹೆದ್ದಾರಿಯನ್ನು ಹೊಂದಿರುವಂತಹ ರಾಜ್ಯ ಆಗಿದೆ. ಈ ರೀತಿ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಅತ್ಯಂತ ದೊಡ್ಡ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂದ್ರೆ NH7 ಇದು ಅತ್ಯಂತ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ. ಇದು ಬಹಳಷ್ಟು ಬಾರಿ ಪ್ರಶ್ನೆ ರೈಸ್ ಆಗಿದೆ. ಇವಾಗ ನಾವೇನ್ ಮಾಡ್ತೀವಿ ಇದನ್ನ NH44 ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಅತ್ಯಂತ ಉದ್ದವಾದ ಹೆದ್ದಾರಿ ಯಾವುದು ಅಂದ್ರೆ NH13 ಏನಾಗಿದೆ ಅಂದ್ರೆ ಅತ್ಯಂತ ಉದ್ದವಾದ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತಹ ಅಂಶವನ್ನು ನಾವು ನೋಡ್ತೀವಿ. ಇದು NH13 ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಮೇಲೆ ಹಾದು ಹೋಗಿರುವಂತಹ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ನೋಡಿ ಇದು. ಈ ರೀತಿ ಪ್ರಶ್ನೆ ಕೇಳುವಂತ ಈಗ ಏನಾಗಿದೆ ಅಂದ್ರೆ NH48 ಅಂತೇಳಿ ನಾವು ಕರಿತೀವಿ. NH40 ಅಂತೇಳಿ ಕನ್ಸಿಡರ್ ಆಗಿದೆ ಈಗ. ಈ ರೀತಿ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡ್ತೀವಿ ಕೆಲವೊಂದು ಈಗ ಬಣ್ಣಗಳು ಕೂಡ ನೋಡ್ತೀವಿ. ಬಣ್ಣಗಳ ಮೇಲೆ ಕೂಡ ಕೆಲವೊಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಬಣ್ಣಗಳು ಹೇಗಪ್ಪ ಬಣ್ಣಗಳು ಅಂತಂದ್ರೆ ನೋಡಿ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯಾವ ಬಣ್ಣ ಒಳಗೊಂಡಿರ್ತದೆ ಅಂದ್ರೆ ಗ್ರಾಮೀಣ ಹೆದ್ದಾರಿ ಯಾವ ಬಣ್ಣ ಇದೆ ಅಂತಾರೆ? ಇದಕ್ಕೆ ಕೇಸರಿ ಬಣ್ಣ ಇದೆ. ಜಿಲ್ಲಾ ಹೆದ್ದಾರಿಗೆ ಕಪ್ಪು ಬಣ್ಣ ಇದೆ. ಹೆದ್ದಾರಿಗೆ ಯಾವ ಬಣ್ಣ ಇದೆ? ಕಪ್ಪು ಬಣ್ಣ ಇದೆ. ಜಿಲ್ಲಾ ಹೆದ್ದಾರಿಗೆ ಕಪ್ಪು ಬಣ್ಣ ಇದೆ.
ರಾಜ್ಯ ಹೆದ್ದಾರಿ ಹಸಿರು ಇದೆ, ರಾಜ್ಯ ಹೆದ್ದಾರಿಗೆ ಹಸಿರು ಬಣ್ಣ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಹಳದಿ ಬಣ್ಣ ಇದೆ ನೋಡಿ, ರಾಷ್ಟ್ರೀಯ ಹೆದ್ದಾರಿಗೆ ಹಳದಿ ಬಣ್ಣ ಇದೆ ನೋಡಿ. ಈ ತರ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕೂಡ ಕೆಲವೊಂದು ಬಾರಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಈ ಬಣ್ಣಗಳ ಮೇಲೆ ಕೂಡ ಏನಾಗಿದೆ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಸೊ ಗ್ರಾಮೀಣ ಹೆದ್ದಾರಿಗೆ ಯಾವ ಬಣ್ಣ ಇರುತ್ತೆ ಅಂದ್ರೆ ಕೇಸರಿ ಇದೆ, ಜಿಲ್ಲೆಗಳಿಗೆ ಕಪ್ಪು ಇದೆ, ರಾಜ್ಯಗಳಿಗೆ ಹಸಿರು ಇದೆ. ಇದಕ್ಕೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ಹಳದಿ ಬಣ್ಣ ಇರುತ್ತೆ. ಯಾವ ಹಳದಿ ಬಣ್ಣ ಇದೆ ಅಂತೇಳಿ ನಾವು ನೋಡ್ತೀವಿ. ಆಯ್ತಾ? ಈ ರೀತಿ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕೂಡ ಕೆಲವೊಂದು ಪ್ರಶ್ನೆಗಳು ರೈಸ್ ಆಗಿದ್ದಾವೆ, ನೋಡ್ತಾ ಹೋಗ್ಬೇಕು. ಸೊ ನಮ್ಗೆ ಏನಪ್ಪಾ ಅಂದ್ರೆ PhD ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಗೆ ಎಕ್ಸಾಮ್ ಪ್ರಪೋಸ್ ಏನ್ ಬೇಕು, ಏನ್ ಓದ್ಬೇಕು, ಏನ್ ಬಿಡಬೇಕು ಅದನ್ನ ನೋಡ್ಕೊಂಡ್ರೆ ಸಾಕು. ನಾವು ಲೈಫ್ ಯಾವ್ದಾದ್ರು ಒಂದು ಎಕ್ಸಾಮ್ ಗಳನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದ್ರೆ, ಯುರೋಪ್ ಯೂನಿಯನ್ ಒಕ್ಕೂಟಗಳ ಒಂದು ಸಂಖ್ಯೆ ಎಷ್ಟು ಅಂತೇಳಿ ಕರಿತೀವಿ. EU ರಾಷ್ಟ್ರಗಳು ಅಂತೇಳಿ ಕರಿತೀವಿ, ಯುರೋಪ್ ಯೂನಿಯನ್ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಈ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದೆ ಅಂತಾರೆ ಪ್ರಸ್ತುತ 27 ಸದಸ್ಯ ರಾಷ್ಟ್ರಗಳಿದ್ದಾವೆ. ಯುರೋಪ್ ಯೂನಿಯನ್ ರಾಷ್ಟ್ರಗಳ ಒಂದು ಒಕ್ಕೂಟಗಳ ಒಂದು ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದ್ರೆ ಈಗ 27 ಇದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ, ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಬೆಲ್ಜಿಯಂನ ಬ್ರೆಜಿಲ್ನ ಒಂದು ಬ್ರುಸೆಲ್ ನಲ್ಲಿದೆ. ಬ್ರುಸೆಲ್ ನಲ್ಲಿ ಏನಪ್ಪಾ ಅಂದ್ರೆ ಇದೆ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ ಇದೆ ನೋಡಿ. 27 ಏನಪ್ಪಾ ಅಂದ್ರೆ ಪ್ರಸ್ತುತ ಸದಸ್ಯತ್ವ ರಾಷ್ಟ್ರಗಳಿದಾವೆ. 1920 ಜನವರಿ 1 ಹಿಂಗಡೆ ಏನಾಗಿತ್ತು ಅಂತಂದ್ರೆ, ಈ ಒಂದು ಯುರೋಪ್ ಯೂನಿಯನ್ ಒಕ್ಕೂಟಗಳ ಒಂದು ಸಂಖ್ಯೆ ಎಷ್ಟಿತ್ತು ಅಂದ್ರೆ 28 ಒಕ್ಕೂಟಗಳಿದ್ವು. 1920 ಜನವರಿ 1 ಏನಾಯ್ತು ಅಂದ್ರೆ ಬ್ರಿಟನ್ ಈ ಒಂದು ಯುರೋಪ್ ಯೂನಿಯನ್ ರಾಷ್ಟ್ರಗಳಿಂದ ಹೊರಗಡೆ ಬಂತು. ಬ್ರಿಟನ್ ದೇಶ ಏನಾಯ್ತು ಅಂದ್ರೆ ಈ ಒಂದು ಯುರೋಪ್ ಯೂನಿಯನ್ ಒಕ್ಕೂಟಗಳಿಂದ ಒಂದು ಬ್ರೆಕ್ಸಿಟ್ ಒಪ್ಪಂದ ಆಯ್ತು. ಆ ಬ್ರೆಕ್ಸಿಟ್ ಒಪ್ಪಂದದ ಮೇರೆಗೆ ಏನಾಯ್ತು ಅಂದ್ರೆ ಈ ಒಂದು ರಷ್ಯಾ ದೇಶ ಏನಾಯ್ತು ಅಂದ್ರೆ ಈ ಒಂದು ಯುರೋಪ್ ಯೂನಿಯನ್ ಕಂಟ್ರಿಗಳಿಂದ ಏನಾಯ್ತು ಅಂದ್ರೆ ಹೊರಗಡೆ ಬಂತು. ಪ್ರಸ್ತುತ 27 ರಾಷ್ಟ್ರಗಳೇನಾಗಿದ್ದಾವೆ, ಸದಸ್ಯತ್ವ ರಾಷ್ಟ್ರಗಳಿದಾವೆ. ಇದರಲ್ಲಿ 19 ರಾಷ್ಟ್ರಗಳು ಇವತ್ತು ಯುರೋ ನಾಣ್ಯವನ್ನ ಬಳಕೆ ಮಾಡ್ತಾ ಇದ್ದಾವೆ, ಯುರೋ ಕರೆನ್ಸಿಯನ್ನ ಬಳಕೆ ಮಾಡ್ಕೊಳ್ತಿದ್ದಾವೆ. ಈ ರೀತಿನಪ್ಪ ಅಂದ್ರೆಗಿನ ಒಂದು ಸಂಘಟನೆಗಳ ಮೇಲೆ, ಆರ್ಥಿಕ ಸಂಘಟನೆಗಳಾಗಿರ್ಬೋದು, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಗಳಾಗಿರ್ಬೋದು, ಇವುಗಳ ಮೇಲೆ ಬಹಳಷ್ಟು ಬಾರಿ ಎಕನಾಮಿಕ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ, ನೋಡ್ತಾ ಹೋಗ್ಬೇಕು. ನಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ವಿಷಯದಲ್ಲಿ PhD ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ಬೇಕು, ಮಾಹಿತಿ ಬೇಕಷ್ಟೇ. ಒಂದು ಎಕ್ಸಾಮ್, ಒಂದು ಜಾಬ್ ಬೇಕಷ್ಟೇ. ಆ ಜಾಬಿಗೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ನಮ್ಗೆ ಏನ್ ಬೇಕು, ಆ ಎಕ್ಸಾಮ್ ಪ್ರಪೋಸಿಗೆ ನಾವೇನ್ ಬೇಕು ಅದನ್ನ ನೋಡ್ತಾ ಹೋಗ್ಬಿಟ್ರೆ ಸಾಕು. ನಾವೇನ್ ಮಾಡಬಹುದು ಅಂತಾರೆ, ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾಡ್ಲಿಕ್ಕೆ ಅನುಕೂಲವಾಗ್ತದೆ.